ಸರ್ ಬಿಗ್ ಬಾಸ್ ಮನೆ ಅಂತ ಹೇಳಿದ್ರಿ, ಅಂದರೆ ಅವತ್ತು ಕೂಡ ಅಮ್ಮನ ಕೊನೆಯ ದಿನಗಳು ಕೂಡ ಇದೇ ಜಾಗದಲ್ಲಿ ಕಳೆದುದುಂಟು. ಸೊ ಈ ಕಡೆಯಿಂದನೂ ಈ ಬಿಗ್ ಬಾಸ್ ವೇದಿಕೆಯೂ ಕೊನೆ ಆಗ್ತಾಯಿದೆ. ಸಡನ್ನಾಗಿ ಆ ನಿರ್ಧಾರ ಏನಕ್ಕಾಗಿತ್ತು ಅಂತ? ಸಾಕು ಸರ್, ಸುಸ್ತಾಗ್ತದೆ ಮಾಡಿ ಮಾಡಿ, ಎಲ್ಲೆಲ್ಲಿಂದ ಓಡಿ ಬರ್ತಾ ಇರಬೇಕು. ನೋಡೋಣ, ಸಾಕು. ಸಿನಿಮಾ ಓಟಕ್ಕೆಲ್ಲಾದರೂ ಸ್ವಲ್ಪ ತಡೆ ಆಗ್ತಾ ಅದು ಇದೆ. ಆ ವೇಗಕ್ಕೆ ಒಂಚೂರು ಬ್ರೇಕ್ ಆಗುತ್ತೆ ಇದು. ಬಟ್ ಅದು ಬಿಟ್ಟರೆ ತೊಂದರೆ ಆಗ್ತದೆ ಅಂತ ನಾನು ಹೇಳೋಕ್ಕೋಗಲ್ಲ. ಬಟ್ ನಾನು 11 ವರ್ಷದಿಂದ ಅಲ್ಲಿಂದ ಇಲ್ಲಿಂದೆಲ್ಲ ಬಂದು ಎಲ್ಲೇ ಊರಲ್ಲಿ ಯಾವುದೇ ದೇಶಕ್ಕೆ ಹೋದರೂ ಶುಕ್ರವಾರ ಬೆಳಗ್ಗೆಯಲ್ಲಿರಬೇಕು, ಮತ್ತೆ ಮುಗಿಸ್ಕೊಂಡು ಮತ್ತೆ ಓಡಬೇಕು ಇದೆ. ಅದರಿಂದ ಸಂಪಾದಿಸಿದ್ದು ಉಂಟು, ಹೆಸರು ಮಾಡಿದ್ದು ಉಂಟು, ಎಲ್ಲ ಉಂಟು. ಬಟ್ ಅದಾದಮೇಲೆ ಎಲ್ಲ ಒಂದು ಕಡೆ ಸಾಕು ಅನಿಸುತ್ತೆ ಅಷ್ಟೆ. ಈ ಕಥೆಗಳು ಬರೆಯೋಕ್ಕಾಗಲಿ, ಹುಡುಕಾಟಕ್ಕಾಗಲಿ, ಆ ಥರ ಅಲ್ಲ ಸರ್. ಈಗ ಎಲ್ಲೇ ಹೋದರೂ ನಾನು ಹೇಳೋದಲ್ಲ, ಸುಸ್ತು, ಓಡಿ ಬರಬೇಕು ಸರ್. ಈಗ ಶನಿವಾರ ಭಾನುವಾರ ನೀವು ಬರುವಂಥ ಸಂದರ್ಭದಲ್ಲಿ ಸರ್ 1.5 ಗಂಟೆ ಸಮಯಕ್ಕೆ ಎಷ್ಟು ಗಂಟೆ ಶೂಟ್ ಆಗಬಹುದು ಸರ್ ಬಿಗ್ ಬಾಸ್? ಒಂದೊಂದು ಎಪಿಸೋಡ್ ಒಂದು 4 ಅವರ್ ಆಗುತ್ತೆ ಸರ್. ಸೊ ಬೆಳಗ್ಗೆ ಒಂದು 10:30ಗೆ ಸ್ಟಾರ್ಟ್ ಆಯಿತು, 10:30 11 ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ ಒಂದು 10 ಗಂಟೆಗೆ ಸ್ಟಾರ್ಟ್ ಆದರೂ 11 12 1 2 2:45 3 ಗಂಟೆ, 2:45 ಆಗುತ್ತೆ ಮುಗಿಯೋದು. 2:45 3 ಗಂಟೆ ಆಗುತ್ತೆ. ಆಮೇಲೆ ಮತ್ತೆ ಒಂದು 6:30ಗೆ ಸ್ಟಾರ್ಟ್, 6 ಗಂಟೆ 6:30ಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಆಗುತ್ತೆ 10:30 10:45 ಆಗುತ್ತೆ ಸರ್. ಈ ದೇಹ ನಿದ್ರೆ ನಾನು ಕೇಳೋದೇ ಅಲ್ವಾ ಸರ್? ಸಾಕಲ್ಲ, ಎಷ್ಟು ಹೊತ್ತು ಮಲಗೋದು. ಈಗ ನೆನ್ನೆನೂ ಅಷ್ಟು ಅದೆಲ್ಲ ಮುಗಿಸ್ಕೊಂಬಂದು ಇಲ್ಲಿ ಡಿಸ್ಕಷನಿಗೆ ಕೂತಿದ್ದೆ, ರಿಲೀಸ್ ಎಲ್ಲ ಕೂತು 3 ಗಂಟೆ ಮಲಗಿದ್ದು ನಾನು. 3 ಗಂಟೆ ಮಲಗಿ 5:45 ಎದ್ದಿದ್ದೀನಿ ನಾನು. ಎದ್ದು ಅಲ್ಲಿಂದ ಮತ್ತೆ ಓಡ್ತಾಯಿದ್ದೀವಿ ಕೆಲಸ. ಬಟ್ ನಾನು ಅಷ್ಟೇ ಮಲಗೋದು 2.5 3 ಅವರ್ 3 ಅವರ್ಸ್ 3.5 ಅವರ್ಸ್ ಅಷ್ಟೇ ಫಸ್ಟಿಂದ. ನಾನು ಎಷ್ಟು ವರ್ಷದ ಅಭ್ಯಾಸ ಆಗಿತ್ತು ಸರ್ ಅದೊಂದು? ಕಾಲೇಜ್ ದಿನಗಳಲ್ಲಿ ಓದಬೇಕಲ್ಲ ಅಂದ್ಕೊಂಡು ಬೇಗ ಮಲಗ್ತಾ ಇದ್ದೀವಿ ಅಷ್ಟೇ. ಅದಾದಮೇಲೆ ಎಚ್ಚರಿಕೆನೇ ಇರ್ತೀವಿ. ಅಷ್ಟು ಎಲ್ಲ ಕೆಲಸ. ಸರ್, ಈ ಬಿಗ್ ಬಾಸ್ ಮಧ್ಯದಲ್ಲೇ ಈ ಥರದೊಂದು ನಿರ್ಧಾರ ತಗೊಂಡಿದೆ. ಎಷ್ಟೋ ಜನಕ್ಕೆ ಬೇರೆ ಬೇರೆ ಥರದ ವಿಚಾರ ಹೊರಗಡೆ ಬರ್ತಾಯಿತ್ತು. ಅಂದರೆ ಏನೋ ಅವ್ರ ಮಧ್ಯದಲ್ಲಿ ಏನೋ ಮನಸ್ತಾಪ ಇರ್ಬೋದು, ಹಾಗೆ ಆ ಥರ ಇಲ್ಲ ಸರ್. ಒಳ್ಳೆ ಜನ ಕೆಲಸ ಮಾಡೋದಿಲ್ಲಿ. ಇಲ್ಲಿ ಸುಷ್ಮಾ ಅವರಾಗಲಿ, ನಮ್ಮ ಪ್ರಶಾಂತ್ ಅವರಾಗಲಿ, ಪ್ರಕಾಶ್ ಆಗಲಿ, ವೆರಿ ಗುಡ್ ಪೀಪಲ್. ಪಾಪ ಅವರೆಲ್ಲ ಅನಾವಶ್ಯಕ ಅವ್ರ ಹೆಸರದಲ್ಲಿ ಇನ್ವಾಲ್ವ್ ಆಗೋದು ತಪ್ಪಾಗುತ್ತೆ.